ಇವತ್ತಿಂದ ಅರ್ಜಿಯನ್ನ ಪ್ರಕಟ ಕರೆದ ಇದೆ. ನಮ್ಮ ಕಚೇರಿನಲ್ಲಿ ವಿವೇಕ ವಿದ್ಯಾರ್ಥಿಗಳಿಗೆ SSLC 50%, PUC 50-75, SSLC 50-75% ತಗೊಂಡಂತ ವಿದ್ಯಾರ್ಥಿನಿಯರಿಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅರ್ಹ ವಿದ್ಯಾರ್ಥಿನಿಯರು ಅರ್ಜಿಯನ್ನ ಹಾಕಬೇಕು, ಇದರ ಸದುಪಯೋಗನ ಪಡ್ಕೋಬೇಕು ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿನಿಯರಿಗೆ. ಇಂದಿನಿಂದ ಅರ್ಜಿಗಳನ್ನ ನಾವು ಕೊಡ್ತಾ ಇದ್ದೇವೆ. ಒಂದು ಕಲ್ಪನೆ ಅನೇಕರು ಹೋದ ಬಾರಿನೂ ಕೂಡ ಚರ್ಚೆ ಮಾಡಿದ್ರೆ ಈ ಬಾರಿ ಪ್ರಶ್ನೆ ಬಂದ್ಬಿಡಬಹುದು ಅನ್ನೋ ಕಾರಣಕ್ಕೋಸ್ಕರ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಕಡಿಮೆ ಅಂಕ ತಗೊಂಡವರಿಗೆ ಕೊಡ್ತಾ ಇದ್ದೀನಿ. ಆದ್ರೆ ಬಡವರು ಇರ್ತಾರೆ, ಅವರಿಗೆ ಮಾರ್ಕ್ಸ್ ಜಾಸ್ತಿ ಬಂದ್ರೆ ಅವ್ರು ಅಡ್ಮಿಷನ್ ಆಗ್ಬೇಕೋ ಬೇಡ ಅಂತ ಚರ್ಚೆಗಳು ಹೋದ ಬಾರಿನೂ ಕೂಡ ಪ್ರಾರಂಭ ಆಗಿದೆ. ಆ ತರ ಒಂದು 8 ಜನ ಯಾರು ಸಿಗ್ತಾರೆ, ಆ ತರದವ್ರು ಯಾರು ವ್ಯಕ್ತಿಗಳು ಅಕಸ್ಮಾತ್ ಅಪ್ಲೈ ಮಾಡ್ತಾರೆ, ಆ ಕಮಿಟಿ ಅದನ್ನ ನಿರ್ಣಯ ಮಾಡುತ್ತೆ. ಕೊಡ್ಲೇಬಾರ್ದು ಅಂತ ಯೋಚನೆ ಮಾಡಲಿಲ್ಲ. ಆದ್ರೆ ಆದ್ಯತೆ ಯಾರಿಗೆ ಅಂತ ಹೇಳಿದ್ರೆ, ಆದ್ಯತೆ 50% ಮತ್ತು 50-75% ಯಾರು ತಗೊಂಡಿರ್ತಾರೆ ಅಂತ ವಿದ್ಯಾರ್ಥಿನಿಯರ ಬಗ್ಗೆ ಯೋಚನೆ ಮಾಡಿರುವಂತದ್ದು. ತೀರಾ ಅನಿವಾರ್ಯ ಪರಿಸ್ಥಿತಿ, ಬೇರೆ ನಮ್ಮ ಹತ್ರ ಅಕಸ್ಮಾತ್ ರಿಕ್ವೆಸ್ಟ್ ಮಾಡಿದಂತ ಸಂದರ್ಭಗಳು ಬಂದ್ರೆ ಅದನ್ನ ಕಮಿಟಿ ಅದನ್ನು ತೀರ್ಮಾನ ಮಾಡ್ಕೊಂಡು ಅವರಿಗೂ ಕೂಡ ಸಹಕಾರ ಕೊಡುವಂತ ಕೆಲಸನ ನಾವು ಮಾಡಿದ್ದೇವೆ. ಹಾಗಾಗಿ 1 ತಿಂಗಳ ಕಾಲ ಅರ್ಜಿಗಳನ್ನ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಲಗತ್ತಿಸಬೇಕಾಗಿರುವಂತ ಕೆಲವು ಸಂಗತಿಗಳು ಅಂತ ಹೇಳಿದ್ರೆ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ಭಾವಚಿತ್ರಗಳು 3, ಪ್ರಸ್ತುತ ಓದುತ್ತಿರುವ ಶಾಲಾ ಕಾಲೇಜಿನ ಅಡ್ಮಿಷನ್ ಪ್ರಮಾಣ ಪತ್ರ, ವೈಯಕ್ತಿಕ ಬ್ಯಾಂಕ್ ಅಕೌಂಟ್, ಮತ್ತೆ 30,000 ರೂಪಾಯಿ ಹಣವನ್ನ ಶುಲ್ಕ ಕಟ್ಟಿರ್ಬೇಕು. ಅದಕ್ಕಿಂತ ಜಾಸ್ತಿ ಕಟ್ಟಿರೋದ್ರ ಬಗ್ಗೆ ನಾವು ಅದನ್ನ ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಜಿಗಳನ್ನ. ಯಾರೋ 1 ಲಕ್ಷ ರೂಪಾಯಿ ಕೊಟ್ಟು ಅಡ್ಮಿಷನ್ ಆಗಿರ್ತಾರೆ, 80,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಆಗಿರ್ತಾರೆ, 1,20,000 ಕೊಟ್ಟು ಅಡ್ಮಿಷನ್ ಆಗಿರ್ತಾರೆ ಅಂತ ಹೇಳಿದ್ರೆ ಅವರು ಉಳ್ಳವರು ಅಂತ ನಾವು ಟ್ರೀಟ್ ಮಾಡ್ತೇವೆ. ಹಾಗಾಗಿ 30,000 ಒಂದು ಮಿನಿಮಮ್ ಹಣವನ್ನ ಕಟ್ಟಿ ಯಾರು ಅಡ್ಮಿಷನ್ ಆಗ್ತಾರೆ ಅಂತವರಿಗೆ ನಾವು ಇನ್ನೂ ಸ್ವಲ್ಪ ಶಕ್ತಿ ಕೊಡೋ ಕೆಲಸವನ್ನ ನಾವು ಮಾಡ್ತೇವೆ. ಸ್ಕಾಲರ್ಶಿಪ್ ಅರ್ಜಿಗಳನ್ನು ಇವತ್ತಿಂದ ನಾವು ಅರ್ಜಿಗಳನ್ನ ಕೊಡಕ್ಕೆ ಶುರು ಮಾಡಿದ್ದೇವೆ. ಪೋಷಕರು ಮತ್ತು ಮತದಾರರ ಗುರುತಿನ ಚೀಟಿ ಅವಶ್ಯಕತೆ ಇದೆ ಅಂತ ಹೇಳಿದ್ದೇವೆ. ಈಗ ಇನ್ನ ಸಹ ನಡೀತಾ ಇದೆ, ಹೊಸದಾಗಿ ಯಾವುದು ಬಂದಿಲ್ಲ. ಆದ್ರೆ ಹಳೆದು ಯಾವುದಿಲ್ಲ ಅದನ್ನೇ ಕೊಟ್ರೆ ಅದನ್ನು ಸ್ವೀಕಾರ ನಾವು ಮಾಡ್ತೇವೆ. 11/6/2026 ಮಂಗಳವಾರದಿಂದ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಅಂತ ಹೇಳಿದ್ರೆ 5/9/2026 ಶನಿವಾರ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶಗಳಿರೋದು. ಅರ್ಜಿ ಪಡಿಬೇಕಾಗಿರೋ ಜಾಗ ಶಾಸಕರ ಕರ್ತವ್ಯ ಭಾವದಲ್ಲಿ ಅರ್ಜಿಯನ್ನು ಪಡಿಬೇಕಾಗುತ್ತೆ. ಇದೇ ಜಾಗದಲ್ಲಿ ಒಂದು ಬೇರೆ ಸಪರೇಟ್ ಒಂದು ಕೌಂಟರ್ಗಳನ್ನ ನೋಡ್ತಾ ಇದ್ದೇವೆ. ಅದಕ್ಕೆ 2 ಪ್ರಮುಖರು ಅದನ್ನು ಗಮನಿಸ್ತಾರೆ. ಹೀಗೆ ವಿಶೇಷವಾದಂತ ರೀತಿಯಲ್ಲಿ ಅನ್ಕೊಂಡಂತ ಕಾರ್ಯವನ್ನ ಒಂದಷ್ಟು ಚೆನ್ನಾಗಿ ಮಾಡುವಂತ ಕೆಲಸಕ್ಕೆ ಅನವರತ ತಂಡದಿಂದ ಕಾರ್ಯೋನ್ಮುಖರಾಗಿದ್ದೇವೆ. ವಿವೇಕ ವಿದ್ಯಾನಿಧಿ ಇದೊಂದು ನಮಗೆ ಸಂತೋಷ ಕೊಟ್ಟಿರುವಂತ ಒಂದು ಸಂಗತಿ. ಯಾಕಂದ್ರೆ ನಾವೆಲ್ಲ ವಿದ್ಯಾರ್ಥಿ ಜೀವನವನ್ನು ಅನುಭವಿಸಿ ಹೊರಗಡೆ ಬಂದಾಗ ಅವತ್ತು ಅನೇಕ ಸಂಗತಿಗಳು ನಾವು ಫೇಸ್ ಮಾಡಿದ್ವಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಮುಂದಕ್ಕೆ ಹೋಗುವಂತ ಪ್ರಯತ್ನವನ್ನ ಈ ಬಾರಿ ನಾವು ಮಾಡಿದೆ. ವಿದ್ಯಾರ್ಥಿ ನಿಧಿಯನ್ನ ಸ್ಕಾಲರ್ಶಿಪ್ ನ 5,000 ರೂಪಾಯಿ ತನಕ ನಿಗದಿ ಮಾಡಿದೆ. ಹಾಗಾಗಿ ನಮ್ಮ ಕಲ್ಪನೆ ಇತ್ತು 1,000 ಜನಕ್ಕೆ ರೀಚ್ ಆಗಬೇಕು ಅಂತ. ಇರೋದು ಹಾಗೆ 5,000 ರೂಪಾಯಿ ಕೊಡುವಂತಹ ದಾನಿಗಳು ಯಾರಿದ್ದಾರೆ, 1,000 ಜನನ ಐಡೆಂಟಿಫೈ ಮಾಡಿ ಅವ್ರ ಮೂಲಕ ಇದನ್ನು ತಗೋಬೇಕು, ಇವರಿಗೆ ಸಹಕಾರ ಕೊಡಬೇಕು ಅಂತ ಒಂದು ವಿಶೇಷವಾದಂತ ಯೋಚನೆ ಕಲ್ಪನೆ ಇಟ್ಕೊಂಡು ನಾವು ಮಾಡಿದ್ದೇವೆ. ಅದು ಆ ದಿಕ್ಕಳಿಗೆ ತಾಪಕಾಲನ ಹಾಕಿದ್ದೇವೆ. ಅನೇಕ ಕುಟುಂಬಗಳು ಇದಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವು ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ ಕೂಡ ನಾವು ಸಹಕಾರ ಕೊಡ್ತೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಹೋದ್ಮೇಲೆ 50 ಅನ್ಕೊಂಡಿದ್ವಿ, ಅದನ್ನ ಒಳ್ಳೆ ಪರಿಣಾಮ ಸಿಗದಂತ ಪರಿಣಾಮ ನಾವು 200 ಜನಕ್ಕೆ ಕೊಡೋದಕ್ಕೆ ಕೆಲಸ ಮಾಡಿದ್ವಿ. ಈಗ 200ಕ್ಕೆ ಫಿಕ್ಸ್ ಆಗಿದ್ದೇವೆ. ಅಕಸ್ಮಾತ್ ಜಾಸ್ತಿ ಅವಕಾಶ ಆಯ್ತು ಅಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆ ಒಳಗಡೆ ಕೊಡ್ಲಿಕ್ಕೆ ಯೋಚನೆಯನ್ನು ನಾವು ಮಾಡ್ತೇವೆ. 2ನೇ ವರ್ಷದ ಒಂದು ವಿಶೇಷವಾದಂತ ಕಾರ್ಯಕ್ರಮ ಅಲ್ಲ, ಇದೊಂದು ಪ್ರಾಮಾಣಿಕವಾದಂತ ಕಾರ್ಯ ಇದು. ಅದನ್ನ ಈ ಸಂದರ್ಭ ಹೇಳ್ತೇನೆ. ಕೊಡ್ಲಿಕ್ಕೆ ನಮ್ಮ ಅನವರತ ಫೌಂಡೇಶನ್ಗೆ ಅದರ ಹೆಸರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಮಾಡ್ಬೋದು. ಇಲ್ಲಿರೋರು ಕೂಡ ನಿಮ್ಮ ಶಕ್ತಿಯನ್ನು ದಾರಿ ಏರಿಬಹುದು ಅಂತ ವಿನಂತಿಯನ್ನು ನಾನು ಮಾಡ್ತೇನೆ. SSLC ಮಕ್ಕಳು ಮತ್ತು PUC ಪಾಸ್ ಫಸ್ಟ್ ಇಯರ್ PUC ಪಾಸ್ ಆದವರು, SSLC ಪಾಸ್ ಆಗಿ PUC ಮತ್ತೆ ಈಗ SSLC ಯಾರು ಹೋಗ್ತಾರೆ 9th ಪಾಸ್ ಆಗಿ ಅವರನ್ನು ಗಮನದಲ್ಲಿ ಇಟ್ಕೊಂಡು ಕಾರ್ಯವನ್ನು ಯೋಚನೆ ಮಾಡ್ತೇವೆ. ಆಮೇಲೆ ಇದರ ನಿಧಿಯನ್ನು ಸಮರ್ಪಣೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಅದು ಮುಂದಿನ ದಿನಗಳ ಸ್ಥಳ ಎಲ್ಲಿ ಯಾರು ಅತಿಥಿಗಳು ಯಾರು ಬರ್ತಾರೆ, ಒಬ್ಬರು ಪ್ರಮುಖರು ಬರ್ತಾರೆ, ಅವ್ರ ಮೂಲಕ ಅದನ್ನ ವಿತರಣೆ ಮಾಡೋ ಕೆಲಸ ಮಾಡ್ತಾರೆ. ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರ ಏನಿದೆ ಇದರ ವ್ಯಾಪ್ತಿಯಲ್ಲಿ ಬರುವಂತ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡ್ಕೋಬೇಕು ಅಂತ ಹೇಳ್ತೇನೆ. ಶಿವಮೊಗ್ಗ ರೆಸಿಡೆನ್ಸಿ ಆಗಿದೆ, ಆ ಥರದವರು ಯಾರೋ ಅದಷ್ಟೆಲ್ಲ ಸಿಗ್ತಾರೆ. ಅದಕ್ಕೆ ಬೇರೆ ಬೇರೆ ಯೋಚನೆ ಮಾಡ್ತೇವೆ. ಅದನ್ನ ನಾವು ಹೇಳ್ಬಿಟ್ರೆ ಮತ್ತೆ ನಾವು ಬದುಕಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ ಪರಿಸ್ಥಿತಿ. ಯಾಕಂದ್ರೆ ನಾವು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕಾಗಿರೋದ್ರಿಂದ. ಯಾಕಂದ್ರೆ ಅಲ್ಲೂ ಯಾರೋ ಬಹಳ ಪರಿಚಯದವ್ರು ಬರ್ತಾರೆ, ಏನೋ ಬರ್ತಾರೆ, ಅದನ್ನ ಪರಿಸ್ಥಿತಿ ನೋಡ್ಕೊಂಡು ಯೋಚನೆ ಮಾಡ್ತೀವಿ. ಆದ್ರೆ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲ ಆದ್ಯತೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದೆ.